ಹರೇ ಕೃಷ್ಣ. ಕುಂತಿ ದೇವಿ ಪ್ರಾರ್ಥನೆಯ ಮುಂದುವರಿದ ಎರಡನೆಯ ಭಾಗ ಇದು. ಅವಳು ಕಳೆದ ಮೊದಲ ಪ್ರಾರ್ಥನೆಯಲ್ಲಿ ಹೇಳಿರ್ತಾಳೆ, ಹೃದಯದೊಳಗೆ ಪ್ರತಿಯೊಬ್ಬರ ಹೃದಯದೊಳಗೂ ಅಂತರ್ಯಾಮಿಯಾಗಿರುವ ನೀನು ಹಾಗೂ ಹೊರಗೆ ಪ್ರತಿ ಅಣುವಿನಲ್ಲೂ ಇರುವಂತಹ ನೀನು ಯಾರ ದೃಷ್ಟಿಗೂ ಗೋಚರವಾಗುವುದಿಲ್ಲ. ಕೇವಲ ಭಕ್ತಿ ಯೋಗದಿಂದ ಸಾಧನೆಯ ಮೂಲಕ ಮಾತ್ರ ನಿನ್ನ ಒಂದು ಇರುವಿಕೆಯ ಅರಿವು ನಮಗೆಲ್ಲ ಉಂಟಾಗುತ್ತೆ. ನಿನ್ನ ಬಗ್ಗೆ ಒಂದು ಗೆಳೆತನ ಬೆಳೆಯುತ್ತೆ, ಸಂಬಂಧ ಬೆಳೆಯುತ್ತೆ, ಹಾಗೆ ಪ್ರೀತಿ ಬೆಳೀಲಿಕ್ಕೆ ಸಾಧ್ಯ ಭಗವಂತನೊಂದಿಗೆ ಅಂತ ಮೊದಲ ಭಾಗದಲ್ಲಿ ಹೇಳಿದ್ದೀನಿ. ಈಗ ಹಾಗೆ ಮುಂದುವರೆದು ಕುಂತಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾಳೆ. ಕೃಷ್ಣನ ಬೇರೆ ಬೇರೆ ಹೆಸರುಗಳಿಂದ ಅವಳು ಕರೀತಾ ಇರ್ತಾಳೆ. ಇಲ್ಲಿ ಕೃಷ್ಣ ದೇವಕಿಯ ಪುತ್ರನಾದ ನೀನು, ನಂದ ಮಹಾರಾಜ ಹಾಗೂ ಯಶೋದೆಯ ಮಗನೂ ಕೂಡ ಹೌದು. ಹಾಗೆ ಗೋವುಗಳಿಗೆ ಅತ್ಯಂತ ಪ್ರೀತಿ ಪಾತ್ರನು ನೀನು. ಯಾಕಂದರೆ ನೀನು ಅವುಗಳ ಸದಾ ರಕ್ಷಕ ಮತ್ತು ಅವುಗಳಿಗೆ ಆನಂದವನ್ನು ನೀಡುವವನಾದ್ದರಿಂದ ನೀನು ಗೋವಿಂದ ಅಂತ ಎಂದು ಕರೀತಾಳೆ. ಕೃಷ್ಣನ ಪ್ರತಿಯೊಂದು ಹೆಸರುಗಳಲ್ಲಿಯೂ ಏನೋ ಕಾರಣಗಳಿಂದ ಅವನಿಗೆ ಆ ರೀತಿ ನಾಮಾಂಕಿತವಾಗಿರುತ್ತೆ. ಅನೇಕ ಹೆಸರುಗಳಿದೆ ಕೃಷ್ಣನಿಗೆ. ಈಗ ಅವನನ್ನು ಮಧುಸೂದನ ಅಂತ ಕರೀತಾನೆ, ಏಕೆಂದರೆ ಅವನು ಮಧು ಎಂಬ ರಾಕ್ಷಸನನ್ನು ಅವನು ಸಂಹರಿಸಿದ್ದರಿಂದ. ಅವನನ್ನು ಕೇಶವ ಅಂತ ಕರೀತಾರೆ, ಕೇಶಿ ಎಂಬ ರಾಕ್ಷಸನನ್ನು ಅವನು ಸಂಹರಿಸಿದ್ದರಿಂದ. ಗಿರಿಧಾರಿ ಅಂತ ಕರೀತಾರೆ, ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿದಿದ್ದರಿಂದ. ಘನಶ್ಯಾಮ ಅಂತ ಕೂಡ ಕರೀತಾರೆ, ಏಕೆಂದರೆ ನೀರು ತುಂಬಿದ ಮಳೆ ಮೋಡದ ಬಣ್ಣವನ್ನು ಅವನು ಹೊಂದಿರೋದ್ರಿಂದ. ಹೀಗೆ ಅವನಿಗೆ ಅನೇಕ ಕಾರಣಗಳಿಂದ ಅನೇಕ ಹೆಸರುಗಳು ಕೂಡ ಇರುವಂಥದ್ದು. ಹಾಗೆ ಕುಂತಿ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾಳೆ, ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ ಅಂತ ಹೇಳ್ತಾಳೆ. ಇಲ್ಲಿ ಅವನ ಒಂದು ರೂಪವನ್ನು ಅವಳು ವರ್ಣಿಸ್ತಾಳೆ. ಈಗ ಕೆಲವು ಸಲ ಒಂದು ಹುಡುಗಿ ತುಂಬ ಚೆನ್ನಾಗಿದ್ದರೆ ಅವಳನ್ನ ಹುಣ್ಣಿಮೆಯ ಚಂದಿರನಕ್ಕೆ ಹೋಲಿಸಿ ಆ ರೀತಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಾರಲ್ಲ, ಅದೇ ರೀತಿ ಇಲ್ಲಿ ಕುಂತಿ ಒಂದು ಹೂಗಳಲ್ಲಿ ಅತ್ಯಂತ ಸುಂದರವಾದ ಹೂ ಅದು ಕಮಲದ ಹೂ ಅಂತ ಹೇಳ್ತಾರೆ. ತುಂಬ ಕೋಮಲವಾಗಿರುವಂಥದ್ದು, ಆಕರ್ಷಕವಾಗಿರೋದ್ರಿಂದ ಕಮಲದ ಹೂಗೆ ತುಂಬ ಪ್ರಾಮುಖ್ಯತೆ ಇರುವಂಥದ್ದು. ಇಲ್ಲಿ ಕುಂತಿ ಅವನ ಪ್ರತಿ ಅಂಗವನ್ನು ತಾವರೆಗೆ ಹೋಲಿಸಿ ಹೇಳ್ತಾಳೆ. ಹೇ ಕೃಷ್ಣ, ನಿನ್ನ ನಾಭಿ ಕಮಲದ ಪುಷ್ಪದಂತಿದೆ. ತಾವರೆಯ ಮೊಗ್ಗುಗಳ ಮಾಲೆಯನ್ನು ಸದಾಕಾಲ ಧರಿಸಿರುವಂತಹ ನಿನ್ನ ಕಣ್ಣುಗಳು ತಾವರೆಯ ಎಸಳಿನಂತೆ ದೀರ್ಘವಾಗಿದ್ದು ಹಾಗೆ ತುಂಬ ಕಾಂತಿಯುಕ್ತವಾಗಿದೆ. ಹಾಗೆ ನಿನ್ನ ಪಾದ ಪದ್ಮಗಳು ನೋಡಿ, ಅಲ್ಲಿ ಹೇಳಬೇಕಾದ್ರೂ ಪದ್ಮ ಅಂತ ಬರುತ್ತೆ. ಪದ್ಮ ಅಂದರೆ ಅದು ತಾವರೆ. ನಿನ್ನ ಪಾದ ಪದ್ಮಗಳು ತಾವರೆಯ ಬಣ್ಣದಿಂದ ಕೂಡಿರುವಂಥದ್ದು ಅಂತ ಅವಳು ಕೃಷ್ಣನ ಸೌಂದರ್ಯವನ್ನು ಹೇಳ್ತಾಳೆ. ಕೃಷ್ಣನ ಸೌಂದರ್ಯದ ಬಗ್ಗೆ ಅನೇಕ ಕೀರ್ತನೆಗಳು ಇರುವಂಥದ್ದು. ಎಲ್ಲರೂ ಸಾಧಾರಣವಾಗಿ ಕೇಳಿರ್ತೀರ ಇದು. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಹೀಗೆ ಕೃಷ್ಣನ ಒಂದು ಸೌಂದರ್ಯವನ್ನು, ಈ ಹಾಡನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ, ತುಂಬ ಲಾಂಗ್ ಇದೆ. ಅದರಲ್ಲಿ ಸಂಪೂರ್ಣವಾಗಿ ಕೃಷ್ಣನ ಸೌಂದರ್ಯವನ್ನು ವಿವರಿಸಿದ್ದಾರೆ. ಅವನ ಹಾವ ಭಾವ ಭಂಗಿ ನಡೆ ನುಡಿ ನೋಟ ಪ್ರತಿಯೊಂದು ಕೂಡ ಈ ಸಂಪೂರ್ಣ ಹಾಡಿನಲ್ಲಿ ಚಿತ್ರಿತವಾಗಿರುವಂಥದ್ದು. ಆ ರೀತಿ ಕೃಷ್ಣನ ಅದ್ಭುತ ಸೌಂದರ್ಯವನ್ನು ಕುಂತಿ ಇಲ್ಲಿ ವರ್ಣಿಸ್ತಾಳೆ. ಹಾಗೆ ಕುಂತಿ ಮುಂದುವರೆದು ಅವಳು, ನೀನು ದೇವಕಿಯ ಅಣ್ಣ ಕಂಸ ನಿಜವಾಗ್ಲೂ ಎಷ್ಟು ಸ್ವಂತ ಅಣ್ಣನಾದರೂ ಅವನು ದೇವಕಿಯನ್ನು ಅಷ್ಟು ಕೆಟ್ಟದಾಗಿ ನಡೆಸಿಕೊಂಡಿದ್ದ. ತುಂಬ ದೇವಕಿಯನ್ನು ಪ್ರೀತಿಸ್ತಾ ಇದ್ದ ಕಂಸ. ಅವಳ ಮದುವೆಯ ಸಂದರ್ಭದಲ್ಲಿ ತಾನೇ ಸಾರಥ್ಯವನ್ನು ವಹಿಸಿ ಅವಳನ್ನು ಗಂಡನ ಮನೆಗೆ ಕಳಿಸಿಕೊಡುವಾಗ ಅನೇಕ ಸೈನಿಕರು ಉಡುಗೊರೆಗಳೊಂದಿಗೆ ಕಂಸ ಸಂತೋಷದಿಂದ ಹೋಗ್ತಾ ಇದ್ದ. ಆ ಸಮಯದಲ್ಲಿ ಅವನಿಗೆ ಅಶರೀರವಾಣಿ ಕೇಳಿಸಿದ್ದು, ಕಂಸ ಅಷ್ಟು ಸಂತೋಷ ಪಡ್ತಿದ್ಯಲ್ಲ, ಇದೇ ದೇವಕಿಯ 8ನೇ ಮಗನಿಂದನೇ ನಿನ್ನ ಸಾವು ಅಂತ ಕೇಳಿದಾಗ
ತಕ್ಷಣ ಕಂಸ ಬದಲಾಗ್ಬಿಟ್ಟ. ಆ ಕ್ಷಣದಲ್ಲಿ ದೇವಕಿಯ ಜುಟ್ಟನ್ನು ಹಿಡಿದು ಅವಳ ತಲೆ ಕತ್ತರಿಸಲಿಕ್ಕೆ ಅವನು ಮುಂದಾಗಿದ್ದ. ನೀನಿದ್ರೆ ಅಲ್ವಾ ನಿನ್ನಿಂದ ಮಕ್ಕಳು, ಅದರಿಂದ ನನ್ನ ಸಾವು ಅಂತ. ಆಗ ವಸುದೇವ ತುಂಬ ಬೇಡ್ಕೊಳ್ತಾನೆ ಅವಳದು ಇದರಲ್ಲಿ ಏನು ತಪ್ಪು, ಅವಳ ಮಕ್ಕಳಿಂದ ತಾನೇ ನಿನಗೆ ತೊಂದರೆ, ಅವಳ ಪ್ರತಿ ಮಗುವನ್ನು ನಾನು ನಿನಗೆ ತಂದು ಕೊಟ್ಬಿಡ್ತೀನಲ್ಲ, ಆಗ ಯಾವ ತೊಂದರೆನೂ ಇರೋದಿಲ್ಲ ಅಂತ. ಹಾಗೆ ಕಂಸನಿಗೆ ಅದು ಸರಿ ಎನಿಸಿ ಅವ್ರನ್ನ ಸೆರೆಮನೆಗೆ ಹಾಕಿದ್ದ. ಅದೇ ರೀತಿ ದೇವಕಿಯ 6 ಮಕ್ಕಳನ್ನು, ಹುಟ್ಟಿದ ಮಗುವನ್ನು ವಸುದೇವ ತಂದು ಕಂಸನಿಗೆ ಕೊಡುವಾಗ ನಿರ್ದಾಕ್ಷಿಣ್ಯವಾಗಿ ಆ ಮಕ್ಕಳ ಕಾಲುಗಳನ್ನು ಹಿಡಿದು ನೆಲಕ್ಕೆ ಬಡಿದು ಅತ್ಯಂತ ಕ್ರೂರವಾಗಿ ಕಂಸ ಅವರನ್ನೆಲ್ಲ ಸಂಹರಿಸಿದ್ದ. ಅದನ್ನು ನೆನೆಸಿಕೊಂಡು ಕುಂತಿ ಹೇಳ್ತಾಳೆ, ಆದರೆ ನನ್ನ ಮಕ್ಕಳನ್ನು ನೀನು ಎಷ್ಟು ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಮಾಡಿದ್ಯಾ. ತಂದೆಯನ್ನು ಕಳೆದುಕೊಂಡ 5 ಜನ ಪುಟ್ಟ ಮಕ್ಕಳು ಈ ಧೃತರಾಷ್ಟ್ರನ ಅರಮನೆಗೆ ಬಂದಾಗ ಕೌರವರ ಮಕ್ಕಳು ಇವರನ್ನು ದಾಯಾದಿಗಳು, ಮುಂದಿನ ನಮಗೆ ಸಿಂಹಾಸನಕ್ಕೆ ಇರಲಿಕ್ಕೆಲ್ಲ ತೊಂದರೆ ಉಂಟಾಗುವವರು ಅಂತ ಅವ್ರನ್ನ ವಿಷ ಉಣಿಸಿ ಕೊಲ್ಲಕ್ಕೆ ಪ್ರಯತ್ನ ಮಾಡಿದರು. ಆಗಲೂ ನೀನು ರಕ್ಷಿಸಿದ್ಯಾ. ಅರಗಿನ ಅರಮನೆಯಲ್ಲಿ ಬೆಂಕಿ ಹಚ್ಚಿದಾಗ ನಮ್ಮ ರಕ್ಷಣೆ ಮಾಡಿದ್ದೆ. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಎಳ್ಕೊಂಡು ಬರ್ತಾರಲ್ಲ, ಪಗಡೆಯ ಆಟದಲ್ಲಿ ಯುಧಿಷ್ಠಿರ ಎಲ್ಲವನ್ನೂ ಕಳ್ಕೊಳ್ತಾನೆ. ದ್ರೌಪದಿಯನ್ನು ವಿವಸ್ತ್ರಗೊಳಿಸಬೇಕು ಅಂತ ಹೇಳ್ಕೊಂಡು ಬಂದು ನಿಂತಾಗ ಅಸಹಾಯಕಳಾದ ದ್ರೌಪದಿಯನ್ನು ರಕ್ಷಿಸಲಿಕ್ಕೆ ಯಾರೂ ಇರಲಿಲ್ಲ. ಅವಳ ಗಂಡಂದಿರು ಎಲ್ಲವನ್ನೂ ಕಳ್ಕೊಂಡು ಬಿಟ್ಟಿದ್ದರು. ಅತ್ಯಂತ ಭೀಷ್ಮ, ದ್ರೋಣ ಅಂಥ ಅತಿರಥ ಮಹಾರಥರು ಇದ್ದಂಥ ಸಭೆ ಅದು. ಆದರೆ ದ್ರೌಪದಿ ರಕ್ಷಣೆಗೆ ಯಾರೂ ಬರಲಿಲ್ಲ. ಮೊದಲು ದ್ರೌಪದಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲೆ ಅಂತ ಅವಳು ಎದೆ ಹತ್ರ ಕೈ ಹಿಡ್ಕೊಂಡಿದ್ಲು. ಕೊನೆಗೆ ಆಗ್ತಾ ಇಲ್ಲ, ಅಲ್ಲಿಂದ ಸೆರಗನ್ನು ಕಚ್ಚೆ ಇಟ್ಕೊಂಡ್ಳು. ಕೊನೆಗೆ ಅವಳು ಅಸಹಾಯಕಳಾಗಿ 2 ಕೈಯನ್ನು ಮೇಲೆತ್ತಿ ಗೋವಿಂದ ಅಂತ ಕರೆದ್ಲು. ಆವಾಗ ಕೃಷ್ಣ ಸೀರೆಯ ರೂಪದಲ್ಲಿ ದ್ರೌಪದಿಯ ರಕ್ಷಣೆಗಾಗಿ ಬರ್ತಾನೆ. ಅದು ಶರಣಾಗತಿಯ ಇದೊಂದು ದ್ರೌಪದಿಯ ಒಂದು ಕೂಗು ಆಗಿತ್ತು. ಯಾವಾಗಲೂ ಅಷ್ಟೇ, ನಾವು ಕೃಷ್ಣನನ್ನು ಯಾವ ರೀತಿ ಆರಾಧಿಸಬೇಕು ಅಂದರೆ 100 ದೇವತೆಗಳ ಮಧ್ಯೆ ಕೃಷ್ಣನೂ ಒಂದು. ಆ ರೀತಿ ನಾವು ಪೂಜಿಸಿದರೆ ಅದು ಖಂಡಿತ ಕೃಷ್ಣನಿಗೆ ಸಮರ್ಪಿತವಾದ ಭಕ್ತಿ ಆಗೋದಿಲ್ಲ. ಕೃಷ್ಣನನ್ನು ನಮ್ಮ ಜೀವನದ ಕೇಂದ್ರ ಬಿಂದುವಾಗಿ ತೆಗೆದುಕೊಂಡು ಸಂಪೂರ್ಣವಾಗಿ ಅವನಿಗೆ ಶರಣಾಗತರಾದಾಗ ಮಾತ್ರ ಕೃಷ್ಣನ ಒಂದು ಕೃಪೆ ನಮಗೆ ಬರುತ್ತೆ. ಪ್ರತಿಯೊಂದನ್ನು ಕೂಡ ನಾನಿದನ್ನು ಮಾಡಿದೆ, ನನ್ನಿಂದಾಗಿ ಆಯಿತು, ಇಂಥ ಕಡೆ ಕೃಷ್ಣ ಖಂಡಿತ ಇರೋದಿಲ್ಲ. ಯಾವಾಗ ಇದು ಕೃಷ್ಣ ಇದು ನಿನ್ನಿಂದ ನಡೀತು, ನಿನ್ನ ಕೃಪೆಯಿಂದ ಇದೆಲ್ಲ ನಡ್ಕೊಂಡು ಹೋಯಿತು ಅನ್ನುವ ಭಾವ ನಮ್ಮಲ್ಲಿದ್ದರೆ ಅಲ್ಲಿ ಖಂಡಿತ ಕೃಷ್ಣನ ಕೃಪೆ ಇರುತ್ತೆ. ಆ ರೀತಿ ದ್ರೌಪದಿ ಕೃಷ್ಣ ಮಾಡಿದ ಸಹಾಯವನ್ನು ಪ್ರತಿಯೊಂದನ್ನು ನೆನೆಸ್ಕೊಳ್ತಾ ಇರ್ತಾಳೆ. ಹಾಗೆ ವನವಾಸದ ಒಂದು ಸಂದರ್ಭದಲ್ಲಿ ಹೇಗೂ ಅವರು ಪಗಡೆಯಲ್ಲಿ ಸೋತ್ತಾರೆ, ಅವರಿಗೆಷ್ಟು ವನವಾಸ, 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸದಲ್ಲಿ ಅವರು ಗೌಪ್ಯವಾಗಿರಬೇಕು. ಅವರೇನಾದರೂ ಅಲ್ಲಿ ಸಿಕ್ಕಿ ಬಿದ್ದಿದ್ದೇ ಆದಲ್ಲಿ ಮತ್ತೆ ಇದು ಮುಂದುವರಿತದೆ ಎಷ್ಟೋ ವರ್ಷಗಳ ವನವಾಸ. ಈ ರೀತಿಯ ಶಿಕ್ಷೆಯನ್ನು ವಿಧಿಸ್ತಾರೆ. ವನವಾಸದ ಸಂದರ್ಭದಲ್ಲಿ ನರಭಕ್ಷಕ ರಾಕ್ಷಸರುಗಳ ಎದುರಿಸುವ ಸಂದರ್ಭಗಳು ಕೂಡ ಬರುತ್ತೆ. ಆವಾಗಲೂ ಕೃಷ್ಣ ಅವರನ್ನು ರಕ್ಷಿಸ್ತಾನೆ. ಹಾಗೆ ದ್ರೌಪದಿಗೆ ಅವನೊಂದು ಅಕ್ಷಯ ಪಾತ್ರೆಯನ್ನಿಡ್ತಾನೆ. ಏಕೆಂದರೆ ಅವರು ಕಾಡಿನಲ್ಲಿ ಇರುವವರು, ಅವ್ರಿಗೇನು ಆಹಾರ ಇತ್ಯಾದಿಗಳಿಗೆ ಅನುಕೂಲವಾಗಲಿಕ್ಕೆ ಅಂತ ಅಕ್ಷಯ ಪಾತ್ರೆ ಕೊಡ್ತಾನೆ. ಆ ಅಕ್ಷಯ ಪಾತ್ರೆಯಲ್ಲಿ ಒಂದು ನಿಯಮ ಇದೆ, ಅದು ದಿನದಲ್ಲಿ 1 ಸಲ ಮಾತ್ರ ಆಹಾರವನ್ನು ಉತ್ಪತ್ತಿ ಮಾಡುತ್ತೆ. ದ್ರೌಪದಿ ಯಾವಾಗ ಊಟ ಮಾಡಿ ಆ ಪಾತ್ರೆಯನ್ನು ತೊಳೆದಿಡ್ತಾಳೆ, ಆಮೇಲೆ ಅದು ಆ ದಿನ ಆಹಾರವನ್ನು ಉತ್ಪಾದಿಸಲ್ಲ. ಆದ್ದರಿಂದ ವನವಾಸದಲ್ಲಿದ್ದ ಪಾಂಡವರಿಗೂ ಮತ್ತೂ ತೊಂದರೆ ಕೊಡಬೇಕು ಅಂತ ದುರ್ಯೋಧನನಿಗೆ ಇಚ್ಛೆ. ಅವನೇನು ಮಾಡ್ತಾನೆ, ದುರ್ವಾಸ ಮುನಿಗಳು ಬರ್ತಾರೆ ಸಾವಿರಾರು ಶಿಷ್ಯ ಸಮೂಹದೊಂದಿಗೆ. ದುರ್ಯೋಧನ ಹೇಳ್ತಾನೆ, ನೀವು ಹೇಗೂ ಪಾಂಡವರು ಅಲ್ಲಿದ್ದಾರೆ, ನೀವು ಅಲ್ಲಿ ಹೋಗಿ ಅವರ ಆತಿಥ್ಯವನ್ನು ಒಂದು ಸಲ ಸ್ವೀಕರಿಸಿ ಅಂತ ಹೇಳ್ತಾನೆ. ದುರ್ವಾಸ ಮುನಿಗಳು ಒಪ್ಪುತ್ತಾರೆ. ಹಾಗೆ ಸಾವಿರಾರು ಶಿಷ್ಯಗಳೊಂದಿಗೆ ಅವರು ಪಾಂಡವರಿರುವಲ್ಲಿಗೆ ಬರ್ತಾರೆ. ಇವರು ಹೇಗೆ ಅವರ ಆತಿಥ್ಯವನ್ನು ಮಾಡೋದು ಅಷ್ಟು ಜನ ಶಿಷ್ಯರುಗಳಿಗೆ? ಆಗ ಅವರು ಹೇಳ್ತಾರೆ, ನೀವು ನದಿಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬನ್ನಿ, ಅಷ್ಟೊತ್ತಿಗೆ ನಾವು ಭೋಜನ ಸಿದ್ಧಪಡಿಸ್ತೇವೆ ಅಂತ ಹೇಳ್ತಾರೆ ಪಾಂಡವರು. ಆದರೆ ಸಿದ್ಧಪಡಿಸೋದು ಹೇಗೆ? ದ್ರೌಪದಿಯ ಊಟ ಕೂಡ ಆಗಿದೆ ಅಲ್ಲಿ. ಅವರಿಗೆ ತುಂಬ ಗೊಂದಲದಲ್ಲಿದ್ದಾಗ ಕೃಷ್ಣ ಅಲ್ಲಿ ಬರ್ತಾನೆ. ಆ ಪಾತ್ರೆಯನ್ನು ಕೊಡು ಅಂತ ಕೇಳ್ತಾನೆ. ಅದು ಆಗಲೇ ತೊಳೆದಿಟ್ಟಾಗಿದೆ. ಪಾತ್ರೆಯನ್ನು ಸೂಕ್ಷ್ಮವಾಗಿ ಅವನ್ನ ಅವಲೋಕಿಸ್ತಾನೆ. ಅಲ್ಲಿ ಒಂದು ಸಣ್ಣ ಎಲೆದು ಒಂದು ಸಣ್ಣ ತುಂಡು ಅಂಟ್ಕೊಂಡಿರುತ್ತೆ ಎಲ್ಲೋ ಒಂದು ಕಡೆ. ಅದನ್ನು ತೆಗೆದು ಕೃಷ್ಣ ತನ್ನ ಬಾಯೊಳಗೆ ಹಾಕ್ಕೊಂಡ್ಬಿಡ್ತಾನೆ. ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಪಾಂಡವರ ಆತಿಥ್ಯವನ್ನು ಸ್ವೀಕರಿಸಲಿಕ್ಕೆ ಸಜ್ಜಾಗಿದ್ದ ದುರ್ವಾಸ ಮತ್ತು ಸಾವಿರಾರು ಶಿಷ್ಯರುಗಳಿಗೆ
ತಕ್ಷಣವಾಗಿ ಎದ್ದೆ ತನಕ ಊಟ ಮಾಡ್ತೀವಿ ಅಂತ ಹೇಳ್ತೀವಲ್ಲ ನಾವು, ಒಂಥರ ಅಷ್ಟು ಹೆವಿ ಊಟ ಮಾಡಿದಾಗ ಇನ್ನೊಬ್ರು ಯಾರಾದರೂ ಊಟ ಕೊಟ್ಟರೆ ಅಥವಾ ಏನಾದರೂ ಕೊಟ್ಟರೆ ನಮಗೆ ತಿನ್ನೋಕ್ಕಾಗುತ್ತೋ, ಅಯ್ಯೋ ಬೇಡಪ್ಪ ಅಂತ ಹೇಳ್ತೀವಲ್ಲ, ಆ ಸ್ಥಿತಿಯ ಅನುಭವ ಅವರಿಗೆ ಆಗ್ತಿರ್ತದೆ. ಸಂಪೂರ್ಣವಾಗಿ ಹೊಟ್ಟೆ ತುಂಬಿ ಅವರು ತೇಗ್ತಾ ಇರ್ತಾರೆ. ಆ ರೀತಿಯಲ್ಲಿ ಅವರಿರ್ತಾರೆ. ಕೃಷ್ಣ ಇಲ್ಲಿ ಊಟ ಮಾಡಿ ಅಲ್ಲಿ ಅವರಿಗೆ ಹೊಟ್ಟೆ ತುಂಬಿರುತ್ತೆ. ಆವಾಗ ಭೀಮ ಎಲ್ಲ ಹೋಗಿ ಬನ್ನಿ, ಎಲ್ಲ ಆಹಾರ ಸಿದ್ಧವಾಗಿದೆ, ಬನ್ನಿ ಬನ್ನಿ ಅಂತ ಕೇಳುವಾಗ ಅವರು ಓಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ. ಆ ರೀತಿಯ ಒಂದು ಘಟನೆಗಳನ್ನೆಲ್ಲ ಕುಂತಿದೇವಿ ನೆನೆಸ್ಕೊಳ್ತಾಳೆ. ಕೃಷ್ಣನ ರಕ್ಷಣೆ ಯಾವ ರೀತಿಯಲ್ಲಿ ಅವನು ಮಾಡ್ದ ಅಂತ. ಹಾಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಕೃಷ್ಣನ ಒಂದು ಸಹಾಯ ಇಲ್ಲದಿದ್ದರೆ ಪಾಂಡವರು ವಿಜಯಿಯಾಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಎಡಗೈಯಲ್ಲಿ ಕುದುರೆಯ ಕಡಿವಾಣಗಳನ್ನು ಹಿಡಿದು ಬಲಗೈಯಿಂದ ಚಾವಟಿಯನ್ನು ಬೀಸುತ್ತಾ ಆ ರಣರಂಗದ ಯುದ್ಧದಲ್ಲಿ ಯಾವ ರೀತಿ ಅಂದರೆ ಎಡಕ್ಕೆ ಹೋಗು ಬಲಕ್ಕೆ ಹೋಗು ಅಂತ ನಾವು ರೈಟ್ ಲೆಫ್ಟ್ ತಿರುಗಿಸೋದು ಆ ಥರ ಎಲ್ಲ ಹೇಳಲಿಕ್ಕೆ ಟೈಮ್ ಇರೋದಿಲ್ಲ. ಹಿಂದೆ ಇದ್ದ ಅರ್ಜುನ ಎಡಕ್ಕೆ ಹೋಗಬೇಕಂದ್ರೆ ಎಡಕಿವಿಯನ್ನು ತುಳಿಬೇಕು, ಕೃಷ್ಣನ ಎಡಕಿವಿಯನ್ನು ತುಳಿಬೇಕು. ಬಲಕ್ಕೆ ಹೋಗಬೇಕಂದ್ರೆ ಬಲಗಿವಿಯನ್ನು ತುಳಿಬೇಕು. ಆಗ ಕೃಷ್ಣ ಆ ರೀತಿ ಈ ಕಡೆ ತಿರುಗಿಸ್ತಾನೆ. ಈ ಥರ ಅರ್ಜುನನಿಂದ ಕಾಲಿಗೆ ತುಳಿಸ್ಕೊಳ್ತಾ ಇರ್ತಾನೆ ಕೃಷ್ಣ. ಯಾವಾಗಲೂ ಅಷ್ಟೇ ಅಲ್ಲ, ಡ್ರೈವರ್ ಅಂದರೆ ಸ್ವಲ್ಪ ಸಣ್ಣ ಸ್ಥಾನ, ಓನರ್ ಹಿಂದುಗಡೆ ಕಾರಲ್ಲಿ ಕೂತಿರ್ತಾರಲ್ವ. ಆದರೆ ಇಲ್ಲಿ ನೋಡಿ, ಇಡೀ ಜಗದ ಒಡೆಯ ಕೃಷ್ಣ ಡ್ರೈವರ್ ಜಾಗದಲ್ಲಿ ಕೂತಿದ್ದಾನೆ, ಭಕ್ತ ಓನರ್ ಜಾಗದಲ್ಲಿ ಕೂತಿದ್ದಾನೆ. ಆದ್ದರಿಂದನೇ ಭಗವದ್ಗೀತೆಯ ಮುಖಪುಟದ ಚಿತ್ರ ಆ ಥರ ಇದೆ. ಕೃಷ್ಣ ಭಕ್ತರಿಗಾಗಿ ಯಾವ ಲೆವೆಲಿಗೆ ಬೇಕಾದ್ರೂ ಇಳಿಯೋಕ್ಕೆ ತಯಾರಿದ್ದಾನೆ ಅನ್ನೋದನ್ನು ಈ ಚಿತ್ರ ನಮಗೆ ತೋರಿಸ್ಕೊಡ್ತದೆ. ಅವನೊಂದು ಸಾರಥಿ ಒಂದು ಡ್ರೈವರ್ ಕೆಲಸ ಮಾಡ್ತಾನೆ ಒಬ್ಬ ಭಕ್ತನಿಗಾಗಿ ಅವನು. ಇದು ಆಮೇಲೆ ಯುದ್ಧದ ನಂತರ ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡ್ತಾನೆ. ಆ ಯಾಗದಲ್ಲಿ ಬಂದ ಬ್ರಾಹ್ಮಣರ ಕಾಲು ತೊಳೆಯುವ ಕೆಲಸವನ್ನು ಮಾಡ್ತಾನೆ ಕೃಷ್ಣ. ಈ ರೀತಿಯಲ್ಲಿ ಅವನು ಸುಧಾಮನಿಗೆ ತೋರಿಸಿದ ಪ್ರೀತಿ ಎಷ್ಟು, ಅವನಿಗೆ ಕೊಟ್ಟ ಗೌರವವೆಷ್ಟು, ಇದೆಲ್ಲವೂ ಕೃಷ್ಣನ ಒಂದು ದೊಡ್ಡ ಗುಣವನ್ನು ನಮಗೆ ತೋರಿಸಿಕೊಡ್ತದೆ. ಆ ರೀತಿಯಲ್ಲಿ ಭಕ್ತ ವತ್ಸಲನಾದ ಕೃಷ್ಣನ ಗುಣಗಾನವನ್ನು ಕುಂತಿ ಇನ್ನೂ ಮುಂದುವರಿಸ್ತಾ ಇರ್ತಾಳೆ. ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಹರೇ ಕೃಷ್ಣ.